ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮು ಮತ್ತು ಮ್ಯಾಂಗೋ ಶಿಕರಣೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೊಂದು 4 ಆಪೂಸ್ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, 2 ಏಲಕ್ಕಿ ಇದಿಷ್ಟು ಇಟ್ಕೊಂಡಿದ್ದೀನಿ ಮಿಲ್ಕ್ ಶೇಕಿಗೆ ಹಾಕ್ಕೊಳ್ಳೋಕ್ಕೆ. ಇದು ನೋಡಿ ಆಪೂಸ್ ಮಾವಿನ ಹಣ್ಣು ಮತ್ತು 1 ಲೋಟ ಹಾಲು ಇಟ್ಕೊಂಡಿದ್ದೀನಿ. ಮತ್ತು ಸಕ್ಕರೆನ ಪುಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಅದಕ್ಕೇ ಏಲಕ್ಕಿನೂ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎರಡಕ್ಕೂ ಮಿಲ್ಕ್ ಶೇಕಿಗೆ ಪ್ಲಸ್ ಶೀಕರಣೆಗೆ ಎರಡಕ್ಕೂ ಆಗೋಂಗೆ ನಾನಿವತ್ತು ಶೀಕರಣೆನ ಸಕ್ಕರೆನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಬೆಲ್ಲನೂ ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಸಕ್ಕರೆ ಹಾಕ್ಬಿಟ್ಟೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈಗ ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಇವಾಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಬಿಡೋಣ. ಇದನ್ನು ಮಿಲ್ಕ್ ಶೇಕ್ ಹಾಕೋಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬಾಕಿ ಹಣ್ಣುಗಳನ್ನ ದಪ್ಪದಾಗೆ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಶೀಕರಣೆಗೆ ಹಾಕ್ಕೊಳ್ತೀನಿ, ಸ್ವಲ್ಪ ಮಿಲ್ಕ್ ಶೇಕಿಗೆ ಹಾಕ್ಕೊಳ್ತೀನಿ. ಈಗ ಓಟೆನೂ ಕೂಡ ಚೆನ್ನಾಗಿ ಕಿವುಚ್ಕೊಂಡು ಅದರದ್ದು ರಸ ತೆಕ್ಕೊಂಬಿಡೋಣ. ತುಂಬ ಈಸಿ ಇದೆ ಮಾಡ್ಕೊಳ್ಳೋದು. ನಾನಿವಾಗ ಸುಮ್ಮನೆ ಮಾಡ್ತಿದ್ದೀನಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲರಿಗೂ ಬರುತ್ತಿದ್ದು ಮಾಡ್ಕೊಳ್ಳೋಕ್ಕೆ. ಈ ಚೆನ್ನಾಗಿ ಕಿವುಚ್ಕೊಂಡು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಮಾವಿನಕಾಯಿನ ಮಿಕ್ಸರ್ಗೆಲ್ಲ ಹಾಕಬಾರ್ದು, ಇದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು ಶೀಕರಣೆಗೆ. ಆಯಿತು ನೋಡಿ. ಈಗ ಇದಕ್ಕೆ ಹಾಲು ಮತ್ತು ಸಕ್ಕರೆ ಹಾಕಿದ್ರೆ ಶೀಕರಣೆ ರೆಡಿ. ಇದಿಷ್ಟನ್ನು ನಾನು ಇದಕ್ಕೆ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ, ಮಿಲ್ಕ್ ಶೇಕಿಗೆ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಅದು ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕೊಂಬಿಡೋಣ. ಹಣ್ಣು ತುಂಬ ಸ್ವೀಟಾಗಿದೆ, ಅದಕ್ಕೆ ನಾನು ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇನ್ನೊಂಚೂರು ಹಾಕ್ಕೋಬೋದು ಅಷ್ಟೇ. ನಮಗಿಷ್ಟೇ ಸಾಕು ಸಕ್ಕರೆ, ಅದಕ್ಕೆ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ ನೋಡಿ. ಶೀಕರಣೆ ರೆಡಿಯಾಗಿ ಹೋಯಿತು. ಇದು ನಮ್ಮ ಒಬ್ಬಟ್ಟಿನ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಲ್ಲಾಂದರೂ ಹಾಗೆ ಕಪ್ಪಲ್ಲಿ ಹಾಕ್ಕೊಂಡು ತಿನ್ಬೋದು. ನೋಡಿ ಶೀಕರಣೆ ರೆಡಿ ಆಯಿತು. ಈಗ ನೆಕ್ಸ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ. ಬೌಲೊಳಗೆ ಆ ದಪ್ಪಕ್ಕಿದೆಯಲ್ಲ ಪೀಸು, ಆ ಪೀಸನ್ನ ಹಾಕ್ತೀನಿ ಮಿಕ್ಸರ್ ಮಾಡೋಕ್ಕೆ. ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸರ್ ಮಾಡ್ಕೊಂಬಂದರೆ ಮಿಲ್ಕ್ ಶೇಕ್ ರೆಡಿ. ಇದಕ್ಕೂ 2 ಸ್ಪೂನ್ ಹಾಕಿರೋದು ನಾನು ಸಕ್ಕರೆ. ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ, ಆಮೇಲೆ ಬಾಕಿ ಹಾಲು ಆಮೇಲೆ ಹಾಕೋಣ. ಫಸ್ಟ್ ಒಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರೋದೀಗ ನೋಡಿ. ರೆಡಿ ಆಯಿತು. ಈಗ ಉಳಿದಿದ್ದ ಹಾಲು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋದು. ಈಗ ನಾವೀಗ ಗ್ಲಾಸ್ಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಹಾಲು ತುಂಬ ಕೋಲ್ಡ್ ಆಗಿರೋದೇ ಹಾಕಿದ್ದೀನಿ. ಒಂದು 4 ಗೋಡಂಬಿ ಚೂರು, ಬಾದಾಮಿ ಚೂರು, 4 ದ್ರಾಕ್ಷಿ ಹಾಕಿದ್ಮೇಲೆ ಹಾಲು ಹಾಕೋಣ. ಈಗ
ನಾನು ತುಂಬ ಗಟ್ಟಿ ಮಾಡ್ಕೊಳ್ಳಲ್ಲ ಈ ಹಾಲನ್ನ, ಯಾಕಂದ್ರೆ ತುಂಬ ಗಟ್ಟಿ ಆದರೆ ಅದು ಕುಡಿಯೋಕೆ ಒಂಥರ ಅನಿಸುತ್ತೆ ನನಗೆ. ನಾನು ಅದಕ್ಕೆ ಇಷ್ಟೇ ತಿನ್ನಾಗೆ ಮಾಡ್ಕೊಳ್ಳೋದು ಅದನ್ನು. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನ ಹಣ್ಣು, ಅದನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಐಸ್ ಕ್ರೀಮ್ ಹಾಕ್ತೀನಿ. ಮ್ಯಾಂಗೋ ಐಸ್ ಕ್ರೀಮೇ ಹಾಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ವೆನಿಲ್ಲಾ ಇತ್ತು, ಅದನ್ನೇ ಹಾಕಿದ್ದೀನಿ. ನೋಡಿ ರೆಡಿ ಆಯಿತು. ಮ್ಯಾಂಗೋ ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮ್ ರೆಡಿ ಆಗೋಯಿತು. ಯಾವಾಗಲೂ ಒಂದು ಸಲ ಈ ಥರ ಮಾಡ್ಕೊಂಡು ಕುಡಿಬೋದಲ್ಲ, ಮಾವಿನ ಹಣ್ಣು ತಿನ್ನೋ ಬದಲು. ಚೆನ್ನಾಗಿ ಅನಿಸುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಕುಡಿಯೋಕ್ಕೂ ಅಷ್ಟೇ ಚೆನ್ನಾಗಿತ್ತು, ಶ್ರೀಕರಣೆನೂ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಓಕೆನಾ? ಥ್ಯಾಂಕ್ ಯು.